ಓಹ್, ನನ್ನ ಪ್ರೀತಿಯ ಗೆಳೆಯ, ಇಂದಿನ ವಿಷಯ ಹಾಲ್ ಟಿಕೆಟ್ನಲ್ಲಿ ಕಾಣಿಯಾದ ಆಯ್ದ ಸಬ್ಜೆಕ್ಟ್ಸ್ ವಿಷಯಗಳು. ಯುಯುಸಿಎಂಎಸ್ ಗುರು ಚಾನೆಲ್ ನಿಮಗೆ ಕೇವಲ ಮಾಹಿತಿಯಲ್ಲ, ಲಾಗಿನ್ನಲ್ಲಿರುವ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಘಂಟು. ಆದ್ದರಿಂದ ನನ್ನ ಎಲ್ಲ ಪ್ರಿಯ ಮತ್ತು ಕಾರ್ಯನಿರತ ಜನರು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕೆಂದು ನಾನು ವಿನಂತಿಸುತ್ತೇನೆ. ಸೊ ಡೋಂಟ್ ಸ್ಕಿಪ್, ವಾಚ್ ಟಿಲ್ ದಿ ಎಂಡ್. ಶುಲ್ಕವನ್ನು ಪಾವತಿಸಿದ ನಂತರ ಹಾಲ್ ಟಿಕೆಟ್ ಪಡೆಯುವುದು ತುಂಬಾ ಸುಲಭ ಎಂದು ನೀವು ಭಾವಿಸುತ್ತೀರಿ. ಹೌದು, ಖಂಡಿತ. ಆದರೆ ಎಲ್ಲರಿಗೂ ಅಲ್ಲ. ನೀವು ಕಂಪ್ಯೂಟರ್ನಲ್ಲಿ ನೀಡುವ ಪ್ರತಿಯೊಂದು ಆಜ್ಞೆಯೂ ತಾರ್ಕಿಕ ವಿಶ್ಲೇಷಣೆಗೆ ಒಳಗಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನಿಮಗೆ ಔಟ್ಪುಟ್ ನೀಡುತ್ತದೆ. ಪ್ರತಿಯೊಂದು ಔಟ್ಪುಟ್ನ ಹಿಂದೆ ಒಂದು ಲಾಜಿಕ್ ಯಂತ್ರವಿರುತ್ತದೆ. ಕೆಲವೊಮ್ಮೆ ಅದು ಅನುಮಾನಗಳನ್ನು ಉಂಟುಮಾಡುತ್ತದೆ ಮತ್ತು ಕೊಟ್ಟಿರುವ ಕೆಲಸವನ್ನು ಪೂರ್ಣಗೊಳಿಸಲು ಸ್ಪಷ್ಟೀಕರಣದ ಅಗತ್ಯವಿರುತ್ತದೆ. ಯಾವುದೇ ದೋಷಗಳಿಲ್ಲದೆ ಹಾಲ್ ಟಿಕೆಟ್ ಪ್ರಿಂಟ್ಔಟ್ ಪಡೆಯಲು ನೀವು ಕಡ್ಡಾಯವಾಗಿ ಮಾಡಬೇಕಾದ ಕೆಲವು ಕ್ಷೇತ್ರಗಳನ್ನು ಪರಿಶೀಲಿಸುವ ಪ್ರಮುಖ ವಿಷಯವನ್ನು ನೀವು ಸ್ಕಿಪ್ ಮಾಡುತ್ತೀರಿ. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ ಏರಿಯಾಸ್. ಲೆಟ್ ಅಸ್ ಗೋ ಇನ್ ಟು ದ ಟಾಪಿಕ್. ಕಮ್ ಬಿ ವಿತ್ ಮೀ ಬಡಿ. ಈ ಸಮಸ್ಯೆಯನ್ನು ಪರಿಹರಿಸಲು 2 ರೀತಿಯಲ್ಲಿ ಪರಿಶೀಲನೆ ಅಗತ್ಯವಿದೆ. ಮೊದಲು, ನಿಮ್ಮ ಹಾಲ್ ಟಿಕೆಟ್ ಅನ್ನು ಪರಿಶೀಲಿಸಿ. ಸಾಮಾನ್ಯವಾಗಿ ಪ್ರತಿ ಸೆಮಿಸ್ಟರ್ಗೆ 7 ವಿಷಯಗಳಿರುತ್ತವೆ ಮತ್ತು ಯಾವುದೇ ವಿಷಯವು ಹಾಲ್ ಟಿಕೆಟ್ನಲ್ಲಿ ಕಾಣೆಯಾಗಿದ್ದರೆ ಬ್ಯಾಕ್ಲಾಗ್ಗಳನ್ನು ಪ್ರದರ್ಶಿಸಲಾಗುತ್ತದೆ. ನಿಮ್ಮ ಮೊದಲ ಕರ್ತವ್ಯವೆಂದರೆ ಅಕಾಡೆಮಿಕ್ಸ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡುವುದು. ಅದು ಕೋರ್ಸ್ ನೋಂದಣಿಯನ್ನು ತೆರೆಯುತ್ತದೆ ಮತ್ತು ಇನ್ನೊಂದು ಸಬ್ ಟ್ಯಾಬ್ ಕೋರ್ಸ್ ನೋಂದಣಿ, ಅದನ್ನು ಆಯ್ಕೆ ಮಾಡಿ. ಅಲ್ಲಿ ನೀವು ನೋಂದಾಯಿತ ಕೋರ್ಸ್ ವೀಕ್ಷಿಸಿ, ಆಂತರಿಕ ಮೌಲ್ಯಮಾಪನಗಳನ್ನು ವೀಕ್ಷಿಸಿ ಮತ್ತು ಹಾಜರಾತಿ ವೀಕ್ಷಿಸಿ ಎಂಬ 3 ಶೀರ್ಷಿಕೆಗಳನ್ನು ಹೊಂದಿರುವ ಪರದೆಯನ್ನು ಕಾಣಬಹುದು. ಗಮನಿಸಿ, ಹಾಜರಾತಿ 75%ಗಿಂತ ಹೆಚ್ಚಿರಬೇಕು ಮತ್ತು ಆಂತರಿಕ ಮೌಲ್ಯಮಾಪನವು 40%ಗಿಂತ ಹೆಚ್ಚಿರಬೇಕು. ಇದು ದೃಢೀಕರಿಸಲ್ಪಟ್ಟಿದ್ದರೆ ಮತ್ತು ಎಲ್ಲಾ ಮಾನದಂಡಗಳನ್ನು ಪೂರೈಸಿದರೆ ನೀವು ಪರೀಕ್ಷೆಯನ್ನು ಬರೆಯಲು ಅರ್ಹರು. ನಮಸ್ಕಾರ, ನನ್ನ ಹೆಸರು ದಿವ್ಯಾ ಶ್ರೀರಾಮ್. ನಾನು ನಿಮ್ಮ ಯುಯುಸಿಎಂಎಸ್ ಸಂಯೋಜಕರು. ಈಗ ನಾವು ವಿಷಯದ ಕಾಣಿಯ 2ನೇ ಪ್ರಮುಖ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಕೊನೆಯ ಹಂತದಲ್ಲಿ ಪ್ರಾಂಶುಪಾಲರ ಲಾಗಿನ್ ಅಲ್ಲಿ ಅರ್ಹತೆಯನ್ನು ಹೇಗೆ ಪರಿಶೀಲಿಸುವುದು. ಪ್ರಾಂಶುಪಾಲರ ಐಡಿಗೆ ಲಾಗಿನ್ ಮಾಡಿ, ಪರೀಕ್ಷಾ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ. ಇನ್ನೊಂದು ಪರೀಕ್ಷಾ ಟ್ಯಾಬ್ ನಿಮ್ಮ ಪ್ರಸ್ತುತ ನಡೆಯುತ್ತಿರುವ ಪರೀಕ್ಷೆಯ ಶೈಕ್ಷಣಿಕ ವರ್ಷ ಮತ್ತು ಪರೀಕ್ಷಾ ತಿಂಗಳುಗಳನ್ನು ಪರಿಶೀಲಿಸುತ್ತದೆ. ಅದು ಮುದ್ರಣ ಹಾಲ್ ಟಿಕೆಟ್ನ ಮತ್ತೊಂದು ವಿಂಡೋವನ್ನು ತೆರೆಯುತ್ತದೆ. ಎಲ್ಲಾ ವಿಷಯಗಳು ಅಲ್ಲಿ ತೋರಿಸುತ್ತಿದ್ದರೆ ಅದು ಮುಗಿದಿದೆ ಎಂದರ್ಥ. ಹಾಲ್ ಟಿಕೆಟ್ ಮುದ್ರಿಸುವ ಮೊದಲು ಇದನ್ನು ಮಾಡುವುದು ಕಡ್ಡಾಯವಾಗಿದೆ. ಈ ಹಂತವನ್ನು ಮರೆಯಬೇಡಿ. ಅದನ್ನು ಮಾಡದಿದ್ದರೆ ಹಾಲ್ ಟಿಕೆಟ್ ಸರಿಯಾಗಿ ರಚಿಸಲಾಗಿಲ್ಲ. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಯಾವುದೇ ವಿಷಯ ಕಾಣೆಯಾಗಿದೆ ಎಂದು ನೀವು ಕಂಡುಕೊಂಡರೆ ನನ್ನನ್ನು ಸಂಪರ್ಕಿಸಿ. ನಾನು ನಿಮ್ಮ ಯುಯುಸಿಎಂಎಸ್ ಸಂಯೋಜಕಿ ದಿವ್ಯಾ ಶ್ರೀರಾಮ್. ಮತ್ತು ಪರೀಕ್ಷೆಯಲ್ಲಿನ ಎಲ್ಲ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಮತ್ತೊಂದು ಸಾಮಾನ್ಯ ಮತ್ತು ಕಿರಿಕಿರಿ ಉಂಟುಮಾಡುವ ವಿಷಯವೆಂದರೆ ಅವರು ಇನ್ವಿಸಿಲೇಟರ್ ಡೈರಿಯಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಕಾಣುವುದಿಲ್ಲ. ಅಂದರೆ ಹಾಜರಾತಿ ಹಾಳೆ ಹೊರತುಪಡಿಸಿ ಬೇರೇನೂ ಇಲ್ಲ. ನಿಮ್ಮೆಲ್ಲರನ್ನೂ ಯುಯುಸಿಎಂಎಸ್ ಸಂಯೋಜಕರು ಈ 2ನೇ ಹಂತವನ್ನು ಮತ್ತೊಮ್ಮೆ ನಡೆಸಬೇಕೆಂದು ನಾನು ವಿನಂತಿಸುತ್ತೇನೆ. ಎಲ್ಲಾ ವಿದ್ಯಾರ್ಥಿಗಳ ಹಾಜರಾತಿ ಹಾಳೆ ಯಾವುದೇ ಸಮಸ್ಯೆಗಳಿಲ್ಲದೆ ಉತ್ಪತ್ತಿಯಾಗುತ್ತದೆ. ಇದು ಆಯಾ ವಿಶ್ವವಿದ್ಯಾಲಯದ ಮೌಲ್ಯಮಾಪನದ ರಿಜಿಸ್ಟ್ರಾರ್ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ಮತ್ತು ಫಲಿತಾಂಶಗಳನ್ನು ವೇಗವಾಗಿ ಮತ್ತು ಸಕಾಲಿಕ ರೀತಿಯಲ್ಲಿ ಪಡೆಯಲು ಕಾರಣವಾಗುತ್ತದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಮತ್ತು ಆಯಾ ಬಳಕೆದಾರರು ಈ ಹಂತವನ್ನು ಅತ್ಯಂತ ಎಚ್ಚರಿಕೆಯಿಂದ ಅನುಸರಿಸಲು, ಆದ್ದರಿಂದ ಫಲಿತಾಂಶಗಳನ್ನು ಸಮಯಕ್ಕೆ ಪ್ರಕಟಿಸಲಾಗುತ್ತದೆ. Wait. All of you, don't forget to click like and subscribe button of the channel. UUCMS Guru channel is my mentor for all the information I had given, and I am proud to be called a subscriber of the UUCMS Guru channel. ತ್ವರಿತ ಪ್ರತಿಕ್ರಿಯೆಗಾಗಿ ದಯವಿಟ್ಟು UUCMS Guru@gmail.ಗೆ ಇಮೇಲ್ ಮಾಡಿ.